ಬಹಳ ಮಾರ್ಮಿಕವಾಗಿ ಈ ಸಿನಿಮಾನ ಮಾಡಿದ್ದಾರೆ. ಇದರಲ್ಲಿ ಅರ್ಥವಾಗದೇ ಇರೋದು ಏನಿಲ್ಲ, ಎಲ್ಲ ಸ್ಪಷ್ಟವಾಗೇ ಇದೆ ಏನು ನಡೀತಾ ಇದೆ ಈ ದೇಶದಲ್ಲಿ. ಆಮೇಲೆ ಕಲ್ಕಿ ಹುಟ್ಟೋದು 12 ಗಂಟೆ ರಾತ್ರಿಗೆ. 12 ಗಂಟೆ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ. ಅಲ್ಲಿಂದ ಕಲ್ಕಿ ಅವತಾರ ಇವತ್ತಿಗೆ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಇದರಲ್ಲಿ ಎಲ್ಲ ಸ್ಪಷ್ಟವಾಗೇ ಇದೆ. ಆಮೇಲೆ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಜಿನೀಶ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಾನು ಹ್ಯಾಟ್ಸ್ ಆಫ್ ಹೇಳೋದು ನಿರ್ಮಾಪಕರು ಅಂತೂ ಪೂರ್ತಿ ಧಾರೆ ಎರೆದಿದ್ದಾರೆ ಇದಕ್ಕೆ. ಅಷ್ಟು ವಿಚಾರಗಳನ್ನು ತೋರಿಸ್ಬೇಕಾದ್ರೆ ನಿರ್ಮಾಪಕರ ಒಂದು ಸಪೋರ್ಟ್ ಕೂಡ ಬಹಳ ಮುಖ್ಯ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ವಿಚಾರಗಳಿದೆ ಇದರಲ್ಲಿ. ಇದು ಒಂದ್ಸಲ ನೋಡಿದ್ರೆ ನಿಮಗೆ ಸಾಲದು, ಯಾಕಂದರೆ ಪಾಸ್ ಆಗ್ತಾ ಇರುತ್ತೆ ವಿಚಾರಗಳು. ಮತ್ತೆ 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 ನೋಡಿದಾಗ ನಿಮಗೆ ತುಂಬ ವಿಷಯಗಳು ನಿಮಗೆ ಮನದಟ್ಟಾಗುತ್ತೆ. ಏನೇನು ನಡೀತಾ ಇದೆ ಪ್ರಪಂಚದಲ್ಲ, ಈ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅದನ್ನು ಸ್ಪಷ್ಟವಾಗಿ ಉಪ್ಪಿ ಹೇಳಿದ್ದಾರೆ. ನಿಜಕ್ಕೂ ಉಪ್ಪಿಗೆ ಇಂಥ ಒಂದು ಯೋಚನೆಗಳು ಬಂದಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಈ ಸಿನಿಮಾನ. ಹಾಗಾಗಿ ನಾನು ಈ ಸಿನಿಮಾಕ್ಕೆ, ನಿರ್ಮಾಪಕರಿಗೆ, ಉಪ್ಪಿಗೆ ಮತ್ತು ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್. ಚಿಕ್ಕಪ್ಪನ ಸಿನಿಮಾ ಬಗ್ಗೆ ನಾನೇನು ಹೇಳಬಾರ್ದೆಲ್ಲ ಜನ ಬೇರೆಯವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನು ತುಂಬ ನನಗನ್ಸಂಗೆ ತುಂಬ ಲೇಯರ್ಸ್ ಇದೆ ಪ್ರತಿಯೊಂದು ಸಿನಿಮಾ. ಇದು 3ನೇ ಸಲ ಸರ್ ನೋಡ್ತಾ ಇರೋದು. 3ನೇ ಸಲ ಅಷ್ಟೇ ಖುಷಿಯಾಗಿ ನೋಡ್ತಾ ಇದ್ದೀನಿ ಸಿನಿಮಾನ. ಪ್ರತಿಯೊಂದು ಸಲ ನೋಡಿದಾಗ ಬೇರೆ ಬೇರೆ ಲೇಯರ್ಸ್ ಅರ್ಥ ಆಗುತ್ತೆ. ತುಂಬ ಕಾಂಪ್ಲೆಕ್ಸ್ ಆಗಿದೆ. ಅವ್ರ ಮೈಂಡು ಕಾಂಪ್ಲೆಕ್ಸ್. ಉಪೇಂದ್ರ ಅವ್ರ ಸಿನಿಮಾ ಎಲ್ಲ ಕಾಂಪ್ಲೆಕ್ಸ್ ಚಿಕ್ಕಪ್ಪಂದು. ಸೊ ಬೇಕಾಗುತ್ತೆ ಮೇ ಬಿ ಒಂದು 2-3 ಟೈಮ್ಸ್ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಎಂಟರ್ಟೈನಿಂಗ್ ಅಂತೂ ಇದೆ ಡೆಫಿನೆಟ್ಲಿ. ನಿಮ್ಗೆ ಸಿನಿಮಾ ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಎಲ್ಲರೂ ಖುಷಿ ಪಟ್ಟು ನೋಡಿದ್ದಾರೆ ಸರ್. ಎಲ್ಲರೂ ಆಶೀರ್ವಾದ ಮಾಡಿದ್ದೀನಿ. ನಾನೇನು ಹೇಳ್ಬಾರ್ದು ಜಾಸ್ತಿ. ಇದೇ ತರ ದೊಡ್ಡ ನಿಮ್ಮ ಸಂಸ್ಥೆ ದೊಡ್ಡ ಸಿನಿಮಾಗಳು ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.